ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಡೆಲ್ಲಿಯಲ್ಲಿ ಭಯೋತ್ಪಾದಕ ದಾಳಿ, 8 ಜನರು ಸಾವು, 26 ಜನರಿಗೆ ಗಾಯ. ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ. ಸ್ಫೋಟದ ತೀವ್ರತೆಗೆ ವಾಹನಗಳು ಛಿದ್ರ. ಹ್ಯುಂಡೈ i20 ಕಾರ್ನಿಂದ ಸ್ಫೋಟ. ಸದ್ಯ ದೆಹಲಿಯಲ್ಲಿ ಹಲವು ಕಡೆ ಹೈ ಅಲರ್ಟ್ ಘೋಷಣೆ. ಕೆಂಪುಕೋಟೆ ಬಳಿ ಸಂಭವಿಸಿದ ಭೀಕರ ಸ್ಫೋಟ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅಮಿತ್ ಶಾ. ಸಾವನ್ನಪ್ಪಿದವರ ಕುಟುಂಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ. ದೆಹಲಿಯಾದ್ಯಂತ ಭದ್ರತೆ ಬಿಗಿಗೊಳಿಸಿದ ಪೊಲೀಸರು. ವಾಹನಗಳ ತಪಾಸಣೆ, ಲಾಡ್ಜ್ಗಳಲ್ಲಿ ಪರಿಶೀಲನೆ. ಸ್ಫೋಟದ ಬಗ್ಗೆ ಪ್ರಧಾನಿಗೆ ಮಾಹಿತಿ ನೀಡಿದ ಅಮಿತ್ ಶಾ. ಸ್ಫೋಟಕ್ಕೆ ಬಳಸಿದ್ದು ಹರಿಯಾಣ ನೋಂದಣಿ i20 ಕಾರು. ಹಾಲಿ ಮಾಲೀಕನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ. ಕಾರಿನ ಮೂಲ ಮಾಲೀಕನನ್ನ ಬಂಧಿಸಿರುವ ಪೊಲೀಸರು. ಕಣಿವೆಯ ಲಿಂಕ್ ಕೊಟ್ಟ ಸಲ್ಮಾನ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಾರು ಖರೀದಿಸಿದ್ದ ತಾರಿಕ್ ಕಾಶ್ಮೀರದ ಪುಲ್ವಾಮಾ ನಿವಾಸಿ. 2019ರಲ್ಲಿ ಉಗ್ರರ ದಾಳಿಗೆ ಸಾಕ್ಷಿಯಾಗಿದ್ದ ಪುಲ್ವಾಮಾ ನಂಟು. ದೆಹಲಿಯ ಸುನೇಹರಿ ಮಸೀದಿ ಬಳಿ ನಿಂತಿದ್ದ ಕಾರು. 3 ಗಂಟೆಗಳ ಕಾಲ i20 ಕಾರನ್ನು ನಿಲ್ಲಿಸಿದ್ದ ಹಂತಕರು. ಅಲ್ಲಿಂದ ಹೊರಟ 4 ನಿಮಿಷಗಳ ನಂತರ ಸ್ಫೋಟ. ದೆಹಲಿಯಲ್ಲಿ ಸ್ಫೋಟ, ಆತಂಕದ ವಾತಾವರಣ. ಎನ್ಐಎ ಸೇರಿ 8ಕ್ಕೂ ಹೆಚ್ಚು ವಿವಿಧ ತಂಡದಿಂದ ತನಿಖೆ. ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸುವ ಕಾರ್ಯ, ಸಿಸಿಟಿವಿಗಳ ಪರಿಶೀಲನೆ. ಮೈಸೂರಿನ ಪ್ರಮುಖ ಸ್ಥಳಗಳಲ್ಲೂ ತಪಾಸಣೆ. ಹುಬ್ಬಳ್ಳಿಯಲ್ಲಿ ಖುದ್ದು ಕಮಿಷನರ್ ಭದ್ರತೆ ಪರಿಶೀಲನೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲೂ ಕಟ್ಟೆಚ್ಚರ. ಇಡೀ ರಾಜ್ಯದಲ್ಲಿ ಭದ್ರತೆ ಬಿಗಿಗೊಳಿಸುವ ಕೆಲಸ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆ. ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಸಿಎಂ ಸಿದ್ದರಾಮಯ್ಯ ಸಂತಾಪ. ನಾನು ಹೇಳಿದ್ದು ರಾಜಕೀಯ ಟೆರರಿಸ್ಟ್ಗಳ ಬಗ್ಗೆ. ಡಿಕೆಶಿಗೆ ಮತ್ತೆ ಕೌಂಟರ್ ಕೊಟ್ಟ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಜಿಬಿಎ ಕಾರ್ಯಕ್ರಮದಲ್ಲಿ ಅಮಾಯಕರನ್ನ ಗದರಿಸಿದ್ದೇ ಸಾಕ್ಷಿ. ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಸಿಗುವ ಫೆಸಿಲಿಟಿಗಿಂತ ಪರಪ್ಪನ ಅಗ್ರಹಾರದಲ್ಲೇ ಫೆಸಿಲಿಟಿ ಹೆಚ್ಚು. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಸ್ವರ್ಗ ಆಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ರಾಜ್ಯದಲ್ಲಿ ಕಬ್ಬಿನ ಬೆಲೆ ಹೋರಾಟ ಅಂತ್ಯ. ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,630 ರೂಪಾಯಿ. ನೆರೆ ರಾಜ್ಯಕ್ಕೆ ಕಬ್ಬು ಸಾಗಿಸಿದ ರಾಯಬಾಗ ಪಟ್ಟಣದ ರೈತರು. ನಾಯಕನಹಟ್ಟಿಯಲ್ಲಿ ಚೆನ್ನಕೇಶವ ಸ್ವಾಮಿ ಉತ್ಸವ ಸಂಭ್ರಮ. ತೇರು ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ. ಪಲ್ಲಕ್ಕಿಯ ಸುತ್ತ ಕುರಿಮರಿಗಳ ಪ್ರದಕ್ಷಿಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.